ಹಾಸನದಲ್ಲಿ 13ನೇ ಸುತ್ತಿನ ಮತ ಎಣಿಕೆ ಆಗಿದೆ. 27,710 ಮತಗಳ ಮುನ್ನಡೆಯನ್ನ ಶ್ರೇಯಸ್ ಪಟೇಲ್ ಪಡ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ನೆಕ್ ಟು ನೆಕ್ ಫೈಟ್ 5ರಿಂದ 10,000 ಅನ್ನುವಂತ ಮಾರ್ಜಿನ್ ಕಾಣಿಸ್ಕೊಳ್ತಾ ಇತ್ತು. ಬಟ್ ಈಗ 27,000 ಮಾರ್ಜಿನ್ಗೆ ಹೋಗ್ತಾ ಇದ್ದಾರೆ. ಬಟ್ ಇನ್ನೊಂದು ರೌಂಡ್ ಅಪ್ ಓಪನ್ ಆದಂತಹ ಸಂದರ್ಭದಲ್ಲಿ ಆ ಮಾರ್ಜಿನ್ ಕಡಿಮೆನೂ ಆಗಬಹುದು ಅಥವಾ ಹಿಂದೂ ಹೆಚ್ಚಿಗೆನೂ ಆಗಬಹುದು. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ತುಂಬಾ ಕ್ಲೋಸ್ ಫೈಟ್ ನಡೆದಿದೆ. ಹಾಸನದ ಮಾತ್ರ ಬಹಳ ಕ್ಲೋಸ್ ಫೈಟ್. ಅದು ಯಾರ ಕಡೆಗೆ ಹೋಗುತ್ತೆ, ಯಾರು ಸೋಲ್ತಾರೆ ಅನ್ನುವಂಥದ್ದು ಹೇಳೋದು ಕೂಡ ಕಷ್ಟ ಆದಂಥ ಕ್ಷೇತ್ರ ಅಲ್ಲಿದ್ದು. ಸೊ ಇನ್ನು ಬೇರೆ ಕ್ಷೇತ್ರಕ್ಕೆ ಬರೋಣ. ದೇಶದ ವಿಚಾರಕ್ಕೆ ಇಂದೋರ್ನಲ್ಲಿ ದಾಖಲೆಯ ನೋಟಾ ಮತ ಚಲಾವಣೆ ಆಗಿದೆ. ಅಯ್ಯಪ್ಪ, 96,155 ಮತದೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ. 5,72,000 ಮತ ದಾಖಲಿಸಿದೆ. ಬಿಜೆಪಿ ಶಂಕರ್ ಲಾನ್ಮನಿಗೆ ಮೊದಲ ಸ್ಥಾನ ಇದೆ. ಬಿಎಸ್ಪಿಯ ಸಂಜಯ್ ಸೋಲಂಕಿಗೆ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸೊ ಕೇವಲ 24,105 ಮತವನ್ನ ಬಿಎಸ್ಪಿ ಅಭ್ಯರ್ಥಿ ಪಡ್ಕೊಂಡಿರೋದು. ಸೊ ದಾಖಲೆಯ ನೋಟಾ ಮತ. ಹಾಸನದಲ್ಲೂ ಕೂಡ ನೋಡ್ತಾ ಇದ್ವಿ ನಾವು ನೋಟಾ ಮತದಾನ. 4,000 ಚಿಲ್ಲರೆ ಇದೆ ನೋಟಾ ಮತದಾನ ಅಲ್ಲಿ ಹಾಸನದಲ್ಲಿ. ಆಲ್ಮೋಸ್ಟ್ ಈಗ 5,000ಕ್ಕೆ ಹೋಗಿರ್ಬೇಕದು. ಯಾಕಂದ್ರೆ ಅವಾಗಲೇ ನೋಡಿದ್ವಿ 4,000 ಚಿಲ್ಲರೆ ನೋಟಾ ಮತದಾನ ಆಗಿದೆ ಅಂತ ಹೇಳಿ. ಹಲವು ಕಡೆಗಳಲ್ಲಿ ನೋಟಾಗೆ ಹೆಚ್ಚಿನ ಜನ ಒತ್ತನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕಾಣಿಸ್ತಾ ಇದೆ ನೋಟಾ ಹೆಚ್ಚಿನ ರೀತಿಯಲ್ಲಿ ಮತವನ್ನ ಚಲಾವಣೆ ಮಾಡಿದ್ದಾರೆ ಅಂತ ಹೇಳಿ. 90,000 ಎಲ್ಲ ಆಗಿರೋದಿದೆಯಲ್ಲ, ಹಾ ಸರ್, ಹಂಗಾಗಲ್ಲ ಸರ್. ಯಾವುದೋ ಒಂದು ಪರ್ಸನ್ ಒಂದು ಇಶ್ಯೂಗೆ ಒಂದು ಪ್ರದೇಶದಲ್ಲಿ ಯಾರೋ ತೀರ್ಮಾನ ಮಾಡಿರ್ಬೇಕು. ಆ ಬೂತ್ಗಳಲ್ಲಿ, ಆ ಭಾಗಗಳಲ್ಲಿ ಅದೇನೇ ರೀಸನ್ಗೆ, ನಮ್ಗೆ ರೋಡ್ ಆಗಿಲ್ಲ ಅಂತನೋ, ಸ್ಕೂಲ್ ಆಗಿಲ್ಲ ಅಂತನೋ, ಅಥವಾ ಎಂಥದೋ ಒಂದು ಕಾರಣದಲ್ಲಿ ಅದು ಹಂಗಾಗಿರ್ಬೇಕದು. ಹಂಗಾಗದೇ ಇದ್ರೆ ನಿಮ್ಗೆ ಆ ಥರ ನೋಟಾ ಬೀಳಲ್ಲ. ಅಂದ್ರೆ ಈ ಬೈಕಾಟ್ ಮಾಡ್ಬಿಟ್ಟು ನಮ್ಮ ಊರಿಗೇನು ಮಾಡಿಲ್ಲ ನೀವು ಅಂತ ಹೇಳ್ಬಿಟ್ಟು ಬೈಕಾಟ್ ಮಾಡಲ್ಲ, ಬಟ್ ನೋಟ್ ಹಾಕ್ತೀನಿ, ಹಾಕ್ತೀವಿ ಅಂತ ಹಂಗೇನಾದ್ರೂ ಹಾಕಿ ಬಿಡಬೇಕು, ನಾನು ಹಾಕ್ತೀನಿ ಬಟ್ ನೋಟ್ ಹಾಕ್ತೀನಿ, ನಿಮ್ಗೆ ಹಾಕಲ್ಲ. ಓಕೆ ಹಾಗಿರ್ಬೇಕದು. ಇಲ್ದ್ರೆ ನೋಟಾ 96 ಎಲ್ಲ ಬರಕ್ಕಾಗಲ್ಲ, ಹಂಗೆ ಬರಲ್ಲ ಸಾಮಾನ್ಯ. ಕೋಲಾರದಲ್ಲಿ 3ನೇ ಸುತ್ತಿನ ಎಣಿಕೆ, 3 ಸುತ್ತಿನ ಎಣಿಕೆ ಮಾತ್ರ ಬಾಕಿ ಇದೆ. ಇನ್ನೇನು ಅಂತಿಮ ಹಂತಕ್ಕೆ ಬರ್ತಾ ಇದ್ದಾರೆ. ಸದ್ಯಕ್ಕೆ 34,000 ಲೀಡ್ ಇದೆ ಈಗ JDS ಅಭ್ಯರ್ಥಿ ಪರವಾಗಿ. 3 ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ. ಮೇ ಬಿ ಫಸ್ಟ್ ರಿಸಲ್ಟ್ ಇವರೇ ಡಿಕ್ಲೇರ್ ಮಾಡ್ತಾರಾ ಅಂತ. ಇನ್ನು 3 ಸುತ್ತು ಅಂತಂದರೆ ಇನ್ನೊಂದು ಗಂಟೆನಲ್ಲಿ ಆಗಬಹುದು. 15ನೇ ಸುತ್ತಿನ ಅಂತ್ಯಕ್ಕೆ ಈಗ 34,000 ಲೀಡಲ್ಲಿದ್ದಾರೆ. ಮಲ್ಲೇಶ್ ಬಾಬು ಅವರು ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥದ್ದು. KV ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ 15ನೇ ಸುತ್ತಿನ ಅಂತ್ಯಕ್ಕೆ 34,000 ಲೀಡ್. ಇನ್ನು 3 ಸುತ್ತು ಮಾತ್ರ ಬಾಕಿ ಇದೆ. ಅಲ್ಲಿಗೆ ಒಟ್ಟು 18 ಸುತ್ತು. ಓಕೆ, ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ತಿರುಪತಿ ಲಡ್ಡುವನ್ನು ಹಂಚ್ತಾ ಇದ್ದಾರೆ. ಗೆಲುವು ಸನ್ನಿಹಿತವಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತಿದ್ದಂಗೆ ತುಂಬ ಟೆನ್ಷನಲ್ಲಿ ಕೂತ್ಕೊಂಡು TV ನೋಡ್ತಾ ಇದ್ರು ಅವರೆಲ್ಲರೂ. ಬಟ್ ಈಗ ತಿರುಪತಿಯಿಂದ ಪ್ರಸಾದ ತರಿಸಿ ಆತ್ಮೀಯರಿಗೆಲ್ರಿಗೂ ಕೂಡ ಹಂಚ್ತಾ ಇದ್ದಾರೆ. ತರಿಸಿದ್ರೋ ತಂದು ಕೊಟ್ಟರೋ ಯಾರೋ